ಸ್ಟೈಲು ಪಪ್ಪು ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಪಾಲಕ್ ಸೊಪ್ಪು ಮತ್ತು ಬೇಳೆ. ಈ ಬೇಳೆನ ನಾನು ಒಂದು 4 ವಿಷಲ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ, ತುಪ್ಪ ಹಾಕ್ಕೊಂಡು, ನೀರು ಇಷ್ಟೇ ಇರಬೇಕು, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟು ಬೇಳೆ ಬೇಯೋಷ್ಟು ಒಂದು 3 ವಿಷಲ್ ತೊಗೋಬೇಕು. ಸಾಫ್ಟ್ ಆಗಿರಬೇಕು ನೋಡಿ. ಈ ಥರ ತಿರುಗಿಸಿಟ್ಕೊಳ್ಳಿ. ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ, ಖಾರ ನೋಡಿ ಹಾಕ್ಕೊಳ್ಳಿ. ಇಲ್ಲಿ 15 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯಿ ಖಾರ ಇಲ್ಲ. ಆಮೇಲೆ 1 ಸೈಜ್ ಟೊಮ್ಯಾಟೊ, ಸ್ವಲ್ಪ ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ತುಪ್ಪ ಹಾಕ್ಕೊತಾ ಇದ್ದೀನಿ. ಅಷ್ಟೇ ಜಾಸ್ತಿ ಜೀರಿಗೆ, ಹುಳಿ ಕೆಂಪಗಾಗಲಿ, ಹಸಿಮೆಣಸಿನ್ಕಾಯಿ, ಬೇವಿನ ಸೊಪ್ಪು, ಹುಳಿ, ಒಣಮೆಣಸಿನ್ಕಾಯಿ, 1 ಸೈಜ್ ಟೊಮ್ಯಾಟೊ, ಹಿಡಿ ಆಗೋಷ್ಟು ಪಾಲಕ್ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಳ್ಳಿ, ಅರಿಶಿನದ ಪುಡಿ. ಎಣ್ಣೆಯಲ್ಲಿ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪನೇ ಹಾಕೊಳ್ಳಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಚೆನ್ನಾಗಿ ಹುರ್ಕೋಬೇಕು. ಹೀಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ. ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಈ ಥರ ಬೆಂದಿರಬೇಕು. ಖಾರದ ಪುಡಿ ಹಾಕಿದ್ಮೇಲೆ ಉರಿ ಜಾಸ್ತಿ ಇಡಬೇಡಿ, ಫ್ಲೇಮ್ನ ಕಮ್ಮಿ ಇಟ್ಕೊಳ್ಳಿ. ಈ ಥರ ಆಗಿರಬೇಕು. ಪಾಲಕ್ ಸೊಪ್ಪಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರ್ಬೇಕು. ಈ ಥರ ಎಣ್ಣೆ ಬಿಟ್ಕೋಬೇಕು. ಅದು ಹೀಗಾಗಿರಬೇಕು. ನಾವು ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕೋಬೇಕು. ಹಾಗೆ ಈ ಒಗ್ಗರಣೆ ಮಿಕ್ಸ್ ಆಗಲಿ. ಜಸ್ಟ್ ಒಂದೇ ಕುದಿ ಬರಬೇಕು, ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬೇಡಿ. ಅವಾಗ ಏನಾಗೋಗ್ಬಿಡುತ್ತೆ, ಸಾರು ಆಗೋಗ್ಬಿಡುತ್ತೆ. ಪಪ್ಪುಗೆ ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ನೋಡಿ, ಇಷ್ಟೇ. ಇನ್ನೊಂದು ಕುದಿ ಬರಬೇಕಷ್ಟೇ, ಜಾಸ್ತಿ ಕುದಿಸ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ. ಹೀಗಾಗಿರಬೇಕು. ಎಕ್ಸ್ಟ್ರಾ ನೀರೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ಹೀಗೆ ಇರಬೇಕು ಪಪ್ಪು ಅಂದರೆ. ಫಸ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹುರಿದಿರೋ ಅಂಥ ಜೀರಿಗೆ ಪುಡಿ ಹಾಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಒಂದೇ ಒಂದು ಕುದಿ ಬರಬೇಕು. ಹೀಗೆ ಇರಬೇಕು, ಗಟ್ಟಿಯಾಗೇ ಇರಬೇಕು ಪಪ್ಪು ಅಂದರೆ. ಪಪ್ಪು ಇದು ಕೂಲ್ ಆದಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನೀವು ಬೇಳೆ ಬೇಯಿಸೋವಾಗಲೇ ಟೊಮ್ಯಾಟೊ ಮತ್ತು ಪಾಲಕ್ ಸೊಪ್ಪು ಹಾಕ್ಬಿಡಿ, ಅದು ಮೊಸಪ್ಪು ಆಗೋಗ್ಬಿಡುತ್ತೆ. ಹೀಗಾಗಿರಬೇಕು. ಫ್ಲೇಮ್ನ ಆಫ್ ಮಾಡಿಬಿಡಿ. ನೀವು ಬೇಯುವಾಗಲೇ, ಬೇಳೆ ಬೇಯಿಸ್ಕೊಳ್ಳುವಾಗಲೇ ಪಾಲಕ್ ಸೊಪ್ಪು ಮತ್ತು ಟೊಮ್ಯಾಟೊ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಅವಾಗ ಈ ಥರ ಗ್ರೀನ್ ಕಲರ್ ಬರೋದಿಲ್ಲ, ಅದು ಮೊಸಪ್ಪು ನಮ್ಮ ಕರ್ನಾಟಕ ಸ್ಟೈಲ್ ಆಗೋಗ್ಬಿಡುತ್ತೆ. ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಜಸ್ಟ್ ಒಂದೇ ಒಂದು ಕುದಿ ಕೊಡಬೇಕು. ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿರಬೇಕು. ಹೀಗಾಗಿರಬೇಕು ಪಪ್ಪು, ಆಂಧ್ರ ಸ್ಟೈಲ್ ಪಪ್ಪು, ಪಾಲಕ್ ಪಪ್ಪು. ಇವನ್ ನೀವು ಪಾಲಕ್ ಬದಲು ಮೆಂತ್ಯ ಸೊಪ್ಪು ಹಾಕಿ ಈ ಥರ ಹುರ್ಕೊಂಡು ಹಾಕೋಬೇಕು. ಜಸ್ಟ್ ಒಂದೇ ಕುದಿ ಕೊಡಬೇಕು. ಇದಕ್ಕೆ ತೆಂಗಿನ ತುರಿ ಅಥವಾ ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಬೇಳೆ ಮಾತ್ರ ಸ್ವಲ್ಪನೇ ನೀರು ಹಾಕ್ಕೊಂಡು ಮಸಿಬೇಕು. ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಬೇಳೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. 3 ರಿಂದ 4 ವಿಷಲ್ ಮೀಡಿಯಮ್ ಫ್ಲೇಮಲ್ಲೇ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಅವಾಗ ಸಖತ್ತಾಗಿರುತ್ತೆ. ಸೊ ರೆಡಿ ಟು ಸರ್ವ್ ವಿತ್ ಬಿಸಿ ಬಿಸಿ ಅನ್ನ, ತುಪ್ಪ, ಈ ಪಪ್ಪು ಸರ್ವ್ ಮಾಡಿ, ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನ, ತುಪ್ಪ, ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ವಿತ್ ವಡೆ, ಚಿಪ್ಸು, ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ಹೀಗಾಗಿರಬೇಕು, ಟ್ರೈ ಮಾಡಿ.